ಬೆಂಗಳೂರು ನಗರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. 3 ವಿಭಾಗದಲ್ಲಿ ಈ ಅಕ್ರಮ ವಲಸಿಗರ ಪರಿಶೀಲನೆಯನ್ನು ನಡೆಸಲಾಗಿತ್ತು. ಒಟ್ಟಾರೆ 105 ಜನರನ್ನ ವಶಕ್ಕೆ ಪಡೆದು ಎಫ್ಆರ್ಆರ್ಒಗೆ ಮಾಹಿತಿ ರವಾನೆ ಮಾಡಲಾಗಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹೇಳಿಕೆ ಕೊಟ್ಟಿದ್ದಾರೆ. ಆಯುಕ್ತ ಸೀಮಂತ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 3 ವಿಭಾಗದಲ್ಲಿ 58 ತಂಡ ರಚಿಸಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು ಅಂತ ತಿಳಿಸಿದ್ದಾರೆ. ಸರ್ಚಸ್ ಇಲ್ಲಿವರೆಗೆ 105 ಜನ ನಿನ್ನೆ ಆಪರೇಷನಲ್ಲಿ ಮಾಡಿದ್ದೀವಿ. ಮತ್ತು ಇನ್ನೂ ಕೆಲವು ಸರ್ಚಸ್ ನಡೀತಾ ಇದೆ. ಮತ್ತು ದಾಖಲಾತಿ ಪರಿಶೀಲನೆ ಮಾಡ್ತಾರೆ ನಮ್ಮವರು. ಅವರು ಅದಾದಮೇಲೆ ಗೊತ್ತಾಗುತ್ತೆ. ಕಳೆದ 2 ದಿವಸದಿಂದ ನಮ್ಮ ಸಿಟಿ ಪೊಲೀಸ್ ವ್ಯಾಪ್ತಿಯಲ್ಲಿ ಇಲ್ಲಿಗಲ್ ಫಾರಿನರ್ಸ್, ಅದು ಯಾರು ಇರಲಿ, ಒಂದು ಪರ್ಟಿಕ್ಯುಲರ್ ದೇಶದ ಅಂತ ದೇಶ ಆ ಥರ ಇಲ್ಲ, ಬಟ್ ಇಲ್ಲಿಗಲ್ ಫಾರಿನರ್ಸ್ ಅಥವಾ ಯಾರ ಹತ್ರ ದಾಖಲಾತಿಲ್ಲ ಅವ್ರ ಬಗ್ಗೆ ಚೆಕಿಂಗ್ ಮಾಡಲಿಕ್ಕೆ ಸಾಕಷ್ಟು ಟೀಮ್ಸ್ ವೈಟ್ ಫೀಲ್ಡ್ ಡಿವಿಷನ್, ಸೌತ್ ಈಸ್ಟ್ ಡಿವಿಷನ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಫಾರ್ಮೇಷನ್ ಮಾಡಿ ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು CCB ಟೀಮ್ ಅಂಡರ್ CCB ಅಡಿಷನಲ್ ಕಮಿಷನರ್ ಅವ್ರದ್ದು ಟೀಮ್ ಎಲ್ಲ ಸೇರಿ ಅರೌಂಡ್ 48 ಟೀಮ್ಸ್ ರೆಡಿ ಮಾಡಿ 3 ಭಾಗದಲ್ಲಿ ಅವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡುವಾಗ ಕೆಲವು ಕನ್ಫರ್ಮ್ ಡಾಕ್ಯುಮೆಂಟ್ಸ್ ಆಧಾರ ಮೇಲೆ 105 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ, ಡಿಟೈನ್ ಮಾಡಿದ್ದೀವಿ. ಅರೌಂಡ್ 2900ಗೆ ನಾವು ವೆರಿಫೈ ಮಾಡಿದ್ದೀವಿ. ಕೆಲವುದು ದಾಖಲಾತಿ ನಾವು ತಗೊಂಡಿದ್ದೀವಿ. ಮತ್ತು ಇದರ ಬಗ್ಗೆ ನಮ್ಮ ಪೊಲೀಸ್ದು ಕಂಟಿನ್ಯೂಸ್ ನಮ್ಮದು ಆಪರೇಷನ್ಸ್ ಕಂಟಿನ್ಯೂ ಇರ್ತದೆ. ಇದರಲ್ಲಿ ಮುಖ್ಯವಾಗಿ ಕೆಲವು ಅಲಿಗೇಷನ್ ಬಂತು, ನಾವು ಯಾವುದು ಕೆಲವು ಅಲಿಗೇಷನ್ ಬಂದಿದೆ, ನಾವು ಕರೆಕ್ಟಾಗಿ SOP ಫಾಲೋ ಮಾಡಲಿಲ್ಲ, ಆ ಥರ ಕಂಡು ಬಂದರೆ ನಾವು ಖಂಡಿತ ನಮ್ಮ ಆಫೀಸಸ್ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಬಟ್ ಆ್ಯಸ್ ಆಫ್ ನಾವು ಎಲ್ಲ ವಿಡಿಯೋಗ್ರಫಿ ಆಗಿದೆ, ಪ್ರತಿಯೊಂದು SOP ಫಾಲೋ ಮಾಡಿ ಚೆಕಿಂಗ್ ನಡೀತಾ ಇದೆ. ಮತ್ತು ಇನ್ನೊಂದು, ಬೇರೆ ಯಾರೋ ಆ್ಯಕ್ಟಿವಿಸ್ಟ್ಸ್ ಅವರು ಕಾನೂನು ಕೈಗೆ ತಗೊಂಡು ಅವರೇ ಸ್ವತಃ ಹೋಗಿ ಗಲಾಟೆ ಮಾಡೋದು, ಅದು ಭಾಳ ಒಂದು ಸೀರಿಯಸ್ ಇಶ್ಯೂ ಇದೆ. ಅದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಮಾಹಿತಿ ಕೊಡಲಿ, ಪೊಲೀಸ್ಗೆ ಮಾಹಿತಿ ಕೊಡಲಿ, ಪೊಲೀಸ್ ಅವ್ರು ಸಕ್ಷಮ ಇದ್ದಾರೆ ಇಂಥ ಕೆಲಸ ಮಾಡಲಿಕ್ಕೆ, ನಾವು ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ.